ತೀರಾ ಒಳ್ಳೆಯವರಾಗೋದು ಒಳ್ಳೆಯದಲ್ಲ. ಯಾಕಂದ್ರೆ ಇಲ್ಲಿ ಒಳ್ಳೆಯವರಿಗೆ ಒಳ್ಳೆ ಕಾಲ ಅಲ್ಲ, ಉಳಿಗಾಲ ಕೂಡ ಇಲ್ಲ. ಕಾಲ ತುಂಬಾ ಬದಲಾಗಿದೆ. ಇಲ್ಲಿ ಕೆಟ್ಟವರಿಗೆ ಒಳ್ಳೇದಾಗುತ್ತೆ, ಒಳ್ಳೆಯವರಿಗೆ ಕೆಟ್ಟದಾಗುತ್ತೆ. ಒಳ್ಳೆಯವರಿಗೆ ಕಾಲವಿಲ್ಲ, ಹಾಗೆ ಒಳ್ಳೆಯತನಕ್ಕೂ ಬೆಲೆ ಇಲ್ಲ. ಒಳ್ಳೆಯವರನ್ನ ಹೆಚ್ಚು ಕಾಲ ಉಳಿಸಿಕೊಳ್ಳುವ ಯೋಗ್ಯತೆ ಅಂತೂ ಕೆಲವರಿಗೆ ಇರೋದೇ ಇಲ್ಲ ಈ ಪ್ರಪಂಚದಲ್ಲಿ. ಹಾಗಾದ್ರೆ ಜೀವನದಲ್ಲಿ ಒಳ್ಳೆಯವರಾಗಿರೋದೇ ತಪ್ಪ ಅಂತ ನನ್ನನ್ನ ಯಾರಾದ್ರೂ ಕೇಳಿದ್ರೆ ಖಂಡಿತವಾಗ್ಲೂ ತಪ್ಪು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಅತಿಯಾದ ಒಳ್ಳೆತನ ಜೀವಕ್ಕೆ ಹಾನಿಕಾರಕ. ಈ ಒಳ್ಳೆತನ ಇಟ್ಕೊಂಡು ಉದ್ಧಾರ ಆದವ್ರಿಗಿಂತ ಬೀದಿಗೆ ಬಂದ್ ಬಿದ್ದವರೇ ಜಾಸ್ತಿ. ಸಹಿಸಿಕೊಂಡು ಇರುವವರಿಗೆ ಮಾತ್ರ ನಮ್ಮವರು. ಒಂದೇ ಒಂದ್ಸಾರಿ ತಿರುಗಿಸಿ ಸರಿಯಾಗಿ ಉತ್ತರ ಕೊಟ್ರೆ ನಮ್ಮವರೇ ನಮಗೆ ವೈರಿಗಳು. ಇಷ್ಟೇ ಇವಾಗಿನ ಸಂಬಂಧಗಳು. ಅತಿಯಾದ ಒಳ್ಳೆತನ, ಅತಿಯಾದ ಪ್ರಾಮಾಣಿಕತೆ, ಅತಿಯಾದ ಆದರ್ಶಗಳು, ಅತಿಯಾದ ನಿಷ್ಠೆ ಈ ಕಾಲದಲ್ಲಿ ಮನುಷ್ಯನಿಗೆ ಏನು ಕೆಲ್ಸಕ್ಕೆ ಬರಲ್ಲ, ಬರೋದೇ ಇಲ್ಲ. ಎಲ್ಲರನ್ನ ಅರ್ಥ ಮಾಡ್ಕೊಳ್ಳೋದು ಅದು ನಮ್ಮ ದೊಡ್ಡತನ. ಎಲ್ಲರೂ ನಮ್ಮನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ಕೊಳ್ಳೋದು ನಮ್ಮ ದಡ್ಡತನ. ನಿನ್ನವರಿಗಾಗಿ ನೀನು ಇಡೀ ಜೀವನವನ್ನೇ ಸವೆಸಿದರೂ ಅವರು ಕೊನೆಗೆ ನಿನ್ನ ಕೇಳೋ ಪ್ರಶ್ನೆ, ನೀನು ನನಗೋಸ್ಕರ ಏನ್ ಮಾಡಿದೀಯಾ ಅಂತ. ಇಷ್ಟೇ ಒಳ್ಳೆತನಕ್ಕಿರೋ ಬೆಲೆ. ಒಳ್ಳೆಯ ಜನರು ಯಾರಿಗೂ ಮೋಸ ಮಾಡೋದಿಲ್ಲ, ಆದ್ರೆ ಆ ಒಳ್ಳೆಯತನದಿಂದ ಅವರೇ ಹೆಚ್ಚಾಗಿ ಮೋಸ ಹೋಗ್ತಾರೆ. ನಮ್ಮ ಜೀವನದಲ್ಲಿ ನಮಗೆ ನಾವು ಮಾಡಿಕೊಳ್ಳುವ ದೊಡ್ಡ ಮೋಸ ಏನಂದ್ರೆ, ನಮ್ಮ ಭಾವನೆಗಳಿಗೆ ಸ್ಪಂದಿಸದೇ ಇರೋ ವ್ಯಕ್ತಿಗಳಿಗೆ ನಮ್ಮ ಅಮೂಲ್ಯವಾದ ಪ್ರೀತಿ, ಕಾಳಜಿ, ಕಣ್ಣೀರು ಹಾಗೂ ಮುಖ್ಯವಾಗಿ ಸಮಯವನ್ನ ಮೀಸಲಿಡುವುದು. ದುಷ್ಟರಿಗೆ ಯಾವತ್ತೂ ಒಳ್ಳೆಯದನ್ನ ಬಯಸಬಾರದು. ಚೇಳನ್ನ ನೀವು ಎಷ್ಟೇ ಪ್ರೀತಿಸಿದರೂ ಅದು ಕಚ್ಚೇ ಕಚ್ಚುತ್ತೆ. ಮೂರ್ಖರಿಂದ ಯಾವತ್ತೂ ಸಿಹಿಯಾದ ಮಾತುಗಳ ನಿರೀಕ್ಷೆ ಇಟ್ಕೊಳ್ಬೇಡಿ. ಯಾಕಂದ್ರೆ ಕಾಗೆ ಧ್ವನಿ ಯಾವತ್ತೂ ಕೋಗಿಲೆ ಹಾಗೆ ಆಗಲು ಸಾಧ್ಯನೇ ಇಲ್ಲ. ನೋವು ಕೊಡೋರು ಬೇರೆ ಯಾರು ಅಪರಿಚಿತರು ಆಗಿದ್ರೆ ಬೇಜಾರಾಗೋದಿಲ್ಲ. ನಮ್ಮ ಬೆನ್ನ ಹಿಂದೆ ಚುಚ್ಚುವವರು ನಮ್ಮವರೇ ಆಗಿರ್ತಾರೆ. ಮುಂದೆ ಇರೋರ್ಗೆ ನಿಮ್ಮ ಅವಶ್ಯಕತೆ ಇರುವವರಿಗೆ ಅಷ್ಟೇ ನೀವು ಬೇಕಾದವರಾಗಿರುತ್ತೀರಿ. ಅವಶ್ಯಕತೆ ಮುಗಿತಂದ್ರೆ ನಿಮ್ಮ ಎಲ್ಲಾ ಒಳ್ಳೆತನವೂ ಮುಗಿದೋಯ್ತು ಅಂತ ಅರ್ಥ. ಈ ದುನಿಯಾದಲ್ಲಿ ಒಳ್ಳೆಯವರಿಗೆ ಕಾಲ ಇಲ್ಲ. ರಾಕ್ಷಸನಾಗಿ ಬದುಕಿ ನೋಡು, ಸಲಾಂ ಹೊಡಿತಾರೆ. ಬಲಿ ಕೊಡೋದು ಸಾಧು ಪ್ರಾಣಿಗಳನ್ನೇ ಹೊರತು ಎದೆ ಬಗ್ಗೋ ಸಿಂಹನಲ್ಲ. ತುಂಬಾ ಒಳ್ಳೆಯವರಿಗೇನೆ ಜನ ತುಂಬಾ ನೋವು ಕೊಡೋದು. ಈ ಪ್ರಪಂಚದಲ್ಲಿ ಒಳ್ಳೆಯವರನ್ನ ಬಳಸಿಕೊಂಡು ಕೆಟ್ಟವರನ್ನ ಬೆಳೆಸುತ್ತಾರೆ. ತುಂಬಾ ಒಳ್ಳೆಯವರು ಆಗಬೇಡಿ. ಯಾಕಂದ್ರೆ ದೈವ ಒಳ್ಳೆಯವರನ್ನ ಜಾಸ್ತಿ ದಿನ ಬದುಕಲು ಬಿಡುವುದಿಲ್ಲ. ಇಲ್ಲಿ ಕೆಟ್ಟವರಿಗೆ ಕಾಲ. ಈ ಜಗತ್ತಲ್ಲಿ ಒಳ್ಳೆಯವರನ್ನ ಎಂದಿಗೂ ಒಳ್ಳೆಯವರು ಅಂತ ಹೇಳೋದಿಲ್ಲ. ಒಳ್ಳೆಯವರ ತರ ನಾಟಕ ಮಾಡೋರ್ನೇ ಜನ ಬೇಗ ನಂಬೋದು. ಒಳ್ಳೆಯತನ ಗುರುತಿಸುವ ಗುಣ ಇಲ್ಲಿ ಯಾರಿಗೂ ಇಲ್ಲ. ಅನುಭವಗಳೇ ಜೀವನದ ಅತ್ಯಮೂಲ್ಯ ಪಾಠಗಳು. ಶಾಲೆಯಲ್ಲಿ ಕಲಿಸುವ ಪಾಠಗಳು ಶಾಲೆ ಮುಗಿಯುವವರೆಗೆ, ಜೀವನದಲ್ಲಿ ಬಿದ್ದಾಗ ಕಲಿಸುವ ಪಾಠಗಳು ಜೀವನ ಮುಗಿಯುವವರೆಗೆ. ಯಾರನ್ನು ಮೆಚ್ಚಿಸಲಿಕ್ಕಾಗಿ ಬದುಕಬೇಡಿ, ಇಚ್ಛಿಸಿದಂತೆ ಬದುಕಿ. ಜನರು ದೇವರನ್ನೇ ಮೆಚ್ಚಲಿಲ್ಲ, ಇನ್ನು ನೀವ್ಯಾವ ಲೆಕ್ಕ ಅಂತ ಹೇಳ್ತಾ, ನಿಮಗೇನಾದರೂ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮಸ್ಕಾರ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್, ಬಾಯ್ ಅಂಡ್ ಆಲ್ಸೋ ಹ್ಯಾಪಿ ಮಹಾಶಿವರಾತ್ರಿ.